ಮೀನು ಹಿಡಿತಾರಂತೆ ಅವರು. ಕಣ್ಣು ಸೂಕ್ಷ್ಮವಾಗಿರೋರು ಮಾತ್ರ ಹಾಕ್ಬೇಕಿದು. ಇಲ್ಲಿ ನೋಡಿ, ಎತ್ಕೊಂಬಂದವ್ರಂತ ಇವರು ಎತ್ಕೊಂಬಂದವ್ರಂತ ಅವರು. ಅದಕ್ಕೆ ನಾನು ಸೇಫ್ಟಿಗೆ ಒಂದು ಚಮಚಂದಿದ್ದು. ಓಕೆ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ನೋಡಿ, ಅಲ್ಲೊಬ್ರು ಮಲಗಿದ್ದಾರೆ, ಇನ್ನೂ ಮಲಗಿದ್ದಾರೆ, ಇಲ್ಲೊಬ್ರು ಮಲಗಿದ್ದಾರೆ, ಅಲ್ಲೂ ಮಲಗಿದ್ದಾರೆ, ಅಲ್ಲೂ ಮಲಗಿದ್ದಾರೆ. ಸೊ ಈಗ ನಾವು ಆ ಬೆಟ್ಟದ ಹತ್ರ ಹೋಗೋಣ. ಮಧು ಮತ್ತು ಸಂತೋಷ್ ಅವ್ರು ಹೋಗಿದ್ದಾರೆ ನೋಡಿ. ಇದೇ ಹರ್ಷ ಅವರ ಪ್ರಾಪರ್ಟಿ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿಬಿಡಿ. ಹೌದಾ? ಓಕೆ, ಇನ್ಕ್ಲೂಡಿಂಗ್ ದಿಸ್ ಗುಡ್ಡ. ಸೊ ಹಂಗಾರೆ ಇಲ್ಲಿಂದ ಆ ಗುಡ್ಡದವ್ರಿಗೂ ಆ ಕೆರೆ ಎಂಡೋರ್ಗೂ ಅಲ್ಲೊಂದು ಮಾರ್ಕಿಂಗ್ ಲೈನ್ ಇದೆ, ಅಲ್ಲಿವರೆಗೂ. ನಮ್ಮ ಕಾರ್ಗಳು ಅಲ್ಲಿ ನಿಂತಿದೆ ನೋಡಿ. ಕಾಣ್ತಿದೆ ಬ್ರೋ ಅಲ್ಲಿ. ಇಲ್ಲ, ನಾಷ್ಟ ಬರುತ್ತೆ. ಹರ್ಷ ಅವ್ರ ಮಮ್ಮಿ ಮಾಡಿಸಿ ಕಳಿಸ್ತಾರೆ. ಪುಳಿಯೋಗರೆ ಅಂತೆ, ಪುಳಿಯೋಗರೆ ಅಂದರು ರಾತ್ರಿ. ಈಗ ಕನಕ್ಪುರದವರೆಲ್ಲ ಇಷ್ಟೇ, ಚಿತ್ರಾನ್ನ ಏನೋ ಪುಳಿಯೋಗರೆ ಬರುತ್ತೆ, ತಿನ್ಕೊಂತೀವಿ ಸದ್ಯಕ್ಕೆ ಆರಾಮಾಗಿ. ಬೆಳಗಿನ ಜಾವದ ವಿಟಮಿನ್ ಡಿ ಎಂಜಾಯ್ ಮಾಡೋದು. ಮೀನು ಹಿಡಿಯೋದಕ್ಕೆ ಇವಾಗ ಗಾಳ ಹಾಕ್ಬೇಕು. ಏನಾದ್ರು ಹುಕ್ಕು ಬ್ರೋ, ಅದೊಂದು ಚಿಕನ್ ತೆಗಿಯೋಕ್ಕಾಗತ್ತೆ ಕೇಳಿ ನೋಡಿ. ಏನು ಎಷ್ಟಿದೆ ಬ್ರೋ ಅದು ಹುಕ್ಕು? ಇದೆ ಅಲ್ಲ, ಅದು ಹೆಂಗದು ಪೀಸ್ ವೇಸ್ಟ್ ಆಗ್ಬಿಡ್ತದೆ. ಮೊದಲೇ ಚಿಕನ್ ಇಲ್ಲ. ಚಿಕನ್ ಐತಲ್ಲ, ಏನಾಯ್ತು? 400 ರೂಪಾಯಿ. ಎಷ್ಟೊಂದು 10 ಹುಕ್ ಬರುತ್ತಾ ಇದು? 10 ಇದೆ. ಅದ್ರಲ್ಲಿ 2 ಹೋಯ್ತು. 2 ಹೋಗಿದೆ ಆಗಲಿ. ಚಿಕನ್ ಪೀಸ್ ತೆಗೆದ್ಬಿಡಿ ಬಾಯಿಂದ. ಏನು ಹುಕ್ಕು? ಅದ್ರ ಬಾಯಿಂದ ಚಿಕನ್ ಪೀಸ್ ಹೇಳ್ಕೊಂಬಿಡಿ. 10 ಹುಕ್ಕಿದೆ, 2 ಹೋಗಿದೆ. ಮೀನುಗಳು ಹುಕ್ ತಿನ್ಕೊಂಡು ಹೇಳ್ಕೊಂಡು ಹೊರಟದ. ನೆನೆ ಒಂದು ಹೋಯ್ದಲ್ಲ, ಸಿಕ್ಕಿತ್ತು, ಕಟ್ಟಾಗೋಯ್ತು ಕಾಲ ಸಮೇತ. ಇಟ್ಕೋದು ಕಟ್ಟೋದು ಇಟ್ಕೊಳ್ಳ. ಕಣ್ಣು ಸೂಕ್ಷ್ಮವಾಗಿರೋರು ಮಾತ್ರ ಹಾಕ್ಬೇಕಿದು. ಸೂಜಿ ದಾರ ಐತೆ. ಫಸ್ಟ್ ಒಂದು ಗಂಟು ನಮ್ಮ ಲಕ್ ಟ್ರೈ ಮಾಡಲಾ? ಕೊಡಿ, ಇಟ್ಕೋಣ. ಕೊಡಿ ಬ್ರೋ. ಯಾರ ಲಕ್ ಟ್ರೈ ಮಾಡಿ ಕ್ಯಾಟ್ ಫಿಶ್ ತಿನ್ನಕ್ಕಾಗ್ದಿರ ಪೀಸ್. ಇದು ಉಲ್ಟಾ ಹಾಕಿದ್ರಲ್ಲ ಬ್ರೋ. ಬ್ರೋ ಉಲ್ಟಾ ಹಾಕಿದ್ರೆ ಇದನ್ನ ಹಂಗೆ ಬ್ರೋ ಹಾಕಿದ್ರು. ಮೀನು ಹಿಡಿತಾರ ನೋಡಿ, ಮೀನು ಹಿಡಿತಾರಂತೆ ಅವರು. ಮೀನು ಹಿಡಿದು ಆಯ್ತು ನೋಡ್ತಾನೆ. ಈ ಛತ್ರಿ ನೋಡಿದ ತಕ್ಷಣ ನನ್ನ ಮಗ ನನ್ನ ಛತ್ರಿ ಅಂತ ಇಷ್ಟೊತ್ತು ಇವರು ಹಿಡಿದ್ರು ಆಗ್ಲಿಲ್ಲ. ಒಂದು ಸಿಕ್ತು, ಅದು ಸರಿಯಾಗಿ ಇರ್ಲಿಲ್ಲ. ಹಲೋ, ನಾವು ಬ್ಯಾಟ್ಮ್ಯಾನ್ ಗೊತ್ತಲ್ಲ? ಬ್ಯಾಟ್ಮ್ಯಾನ್ ಸ್ಪೈಡರ್ಮ್ಯಾನ್ ಕ್ರಾಸ್ ಇದು. ಏನು ಬ್ರೋ, ಇಟ್ಕೊಳ್ಳಿ ಬ್ರೋ, ಕೊಡಿ ಬ್ರೋ. ಬ್ರೋ ಬೋನ್ಲೆಸ್ ಹಾಕಿ, ಬೋನ್ ಹಾಕಿದ್ರೆ ಬ್ರೋ ಇಟ್ಕೊಳ್ಳಿ ಬ್ರೋ. ಕಿಟಿ ಪಾಟಿ ಏನ್ ಮಾಡ್ತಾವ್ರೆ? ಹೇಳಿ ಬನ್ನಿ ಬ್ರಾ, ಶೂಟ್ ಮಾಡ್ತಾ ಇದ್ದೀನಿ. ಏನು ಆಟಗಳು ಆಡ್ತಾ ಇದ್ದೀರಿ? ಹಾಂ ಓಕೆ. ಏನು ಬ್ರೋ, ನಮ್ಮ ಅದೃಷ್ಟನೇ ಇಲ್ಲ. ನೆನ್ನೆ ಎಗ್ ಮಾಸ್ಟ್ರು, ಇವತ್ತು ಫಿಶ್ ಮಾಸ್ಟ್ರು. ಕತ್ತಿನ ಮುಂದಕ್ಕೆ ಹಾಕಿ. ಬಂತು. ಹಾಂ, ಬರೇ ಬುಲ್ಬುಲ್. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ಲ? ಕ್ಯಾಮ್ರಾ ರೆಕಾರ್ಡ್ ಮಾಡಕ್ಕಾರ ಒಂದು ಮೀನಿಂಗ್ ಬೇಕಿಲ್ಲ ಅವ್ರಿಗೆ. ಎಲ್ಲಿತ್ತಲ್ಲ. ಏ ಬ್ರೋ, ಅಲ್ಲೇ ಬಿಟ್ಬಿಡಿ ಬ್ರೋ, ನೀವು ಎಳಿಬಿಡಿ. ಕಾಯ್ಬೇಕು 1 hour 2 hour. ಹೌದು, ಅಷ್ಟೊಂದು ಬ್ಯಾಟ್ರಿ ಇಲ್ಲ ಬ್ರೋ. 2000 years later. ನಾಷ್ಟ ಮಾಡಿದ್ರಿ, ಈಗ ಪುಳಿಯೋಗರೆ ಎಲ್ಲ ತಿಂತವ್ರು ನೋಡಿ. ನಾವು ಆರಾಮಾಗಿ ಮಾವಿನ ಮರದ ಕೆಳಗಡೆ ಟೆಂಟ್ ಪಕ್ಕ ನಾಟ ಹಾಕೊಂಡು. ಬಿಸಿಲು ಜಾಸ್ತಿ ಸಿಕ್ಕಾಬಿಟ್ಟೈತೆ, ಬಿಸಿಲು ಸೆಕೆ ನೀರು ಸುರಿತೈತೆ. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳೋಣ ಅಂತ ಇದ್ದಿದ್ದೀವಿ. ಹಂಗೆ ಸಣ್ಣ ಗಾಳಿ ಬೀಳ್ತೈತಿ. ಈಗ ನೆಕ್ಸ್ಟು ಕುಕಿಂಗ್ ಎಲ್ಲ ಮಾಡ್ತಾರೆ, ಫಿಶ್ಶು ನೋಡೋಣ. ಸೊ ಇವಾಗ ಅಡುಗೆ ರೆಡಿ ಆಗ್ತಾಯಿದೆ ಅಲ್ಲಿ ಮಧ್ಯಾಹ್ನಕ್ಕೆ. ನಾವು ಕೆರೆ ಹತ್ರ ಹೋಗಿ ಸ್ವಲ್ಪ
ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬಿಸಿಲಿಗೆ ಛತ್ರಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಒಂದು ಟವಲ್ಲು, ಶ್ಯಾಂಪು ಎಲ್ಲ ಎತ್ಕೊಂಡಿದ್ದೀನಿ. ಈಗ ಹೋಗಿ ಕೆರೆ ಹತ್ರ ಬಿದ್ದು ನೋಡೋಣ, ನೀರು ಚೆನ್ನಾಗಿದ್ರೆ ಒಳಗಡೆ ಇಳಿತೀವಿ, ಇಲ್ಲ ಮೇಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬ್ರೋ ಕಮಾನ್ ಜಂಪಿಂಗ್ ಜಪಾಂಗ್. ವಾಟರ್ ಓಪನ್ ಆಯ್ತು. ಹೇಗ್ರಿ ಛತ್ರಿ ಇಟ್ಕೊಂಡು ಚೂರು ಏನೋ ಮಿಸ್ ಲ್ಯಾಂಡಿಂಗ್ ಆಗೋಯ್ತು ನಮ್ದು ಕ್ಯಾಲ್ಕುಲೇಷನ್. ಇವನು ಚೂರು ಮುಂದಕ್ಕೆ ಆಗಿರ್ಬಿಟ್ಟೆ. ಸೆಕೆಂಡ್ ಡೇ ಕಾಡಲ್ಲಿ ನಮ್ಮ ತೋಟದಲ್ಲಿ ಎಲ್ಲರೂ ಲೈನಾಗೆ ಛತ್ರಿಗಳು ಇಟ್ಕೊಂಡು ಕಲರ್ದು ಬಟ್ಟೆಗಳು ಹಾಕೊಂಡು ಕೆರೆ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಕೆರೆ ಕಾಣಿಸ್ತದೆ. ಸಂಜಿತ್ ಆಗ್ಲೇ ಮುಂದೆ ಹೋಗ್ತಾ ಇದಾರೆ. ನೀವು ಅನ್ಕೊಂಡಾಗಲ್ಲ ಕೆರೆ ಕಡೆ ಹೋಗ್ತಾ ಇರೋದು ಈ ಜೋಡಿಯಕ್ಕೆ ಮೀನು ಹಿಡಿಯೋದಕ್ಕೆ. ರಾತ್ರಿ ಯಾರೋ ಜೋಶಲ್ಲಿ ಪೆಟ್ರೋಮ್ಯಾಕ್ಸ್ಗೆ ಏನೋ ಮಾಡಕ್ ಹೋಗಿ ಏನ್ ಮಾಡ್ಕೊಂಡಿದ್ದಾರೆ ನೋಡಿ. ತೋರಿಸಿ ಬ್ರೋ, ಇಲ್ಲಿ ತೋರಿಸಿ. ಹಳೆ ಪೆಟ್ರೋಮ್ಯಾಕ್ಸ್ ನೆನಪಾಗಿದೆ. ಇಲ್ಲಿ ನೋಡಿ. ಕಷ್ಟಗಳು ಇರುತ್ತೆ ಮಾಡ್ಬೇಕಾದ್ರೆ, ಅಡುಗೆ ಮಾಡ್ಬೇಕಾದ್ರೆ. ಅಪಾರ್ಟ್ಮೆಂಟ್ ಓಕೆ ನೋಡಿ, ಇದೇ ಕೆರೆ. ವಿಲ್ಲಾ ಡೋರ್ ಕ್ಲೋಸ್ है ಕೆರೆ ನೋಡಿ, ಕೆರೆ. डोर के पास जाके फोटो ನಿಮಗೆ ಒಂದು ವ್ಯೂ ತಗೊಳ್ಳೋಣ ಸರ್. ಕೆರೆ ವ್ಯೂ. ಡ್ರೋನ್ ಇವಾಗ ತಂದಿಲ್ವಾ ನೀವು ಯಾರು? ಸಂಜೀತ್ ಎತ್ಕೊಂಡು ಅಲ್ಲೇ ಬಿಟ್ಟು ಬಂದ್ರಾ? ಸಂಜೀತ್ ಡ್ರೋನ್ ಇಲ್ರಿ. उधर रखे मेरे को एक फोटो खींच के मेरे को ಅಲ್ಲೇ ಬಿಟ್ಟು ಬಂದವ್ರೆ ಎತ್ಬಿಟ್ಟು. ಡ್ರೋನ್ ಎತ್ಕೊಂಬರ್ರಿ ಅಂತ ಅವ್ರು ಎತ್ಕೊಂಬಂದವ್ರೆ ಅಂತ ಇವರು ಎತ್ಕೊಂಬಂದವ್ರೆ ಅಂತ ಅವರು. ಅಲ್ಲ ನೀರಲ್ಲಿ ಐತಿದ್ರಲ್ಲಿ ಈಜಕ್ಕೆ. ಅದೇ ಅದಕ್ಕೆ ನಾನು ಸೇಫ್ಟಿಗೆ ಒಂದು ಚಮ್ ತಂದಿದ್ದು. ಬೆಳಿಗ್ಗೆ ಅಲ್ಲಿ ಮೇಲೆ ಹತ್ತಿದ್ನಲ್ಲ ಗುಡ್ಡದ ಮೇಲೆ, ಅಲ್ಲಿಂದ ಕಾಣಿಸ್ತು. ಓ ನನಗೆ ಗೊತ್ತು ನೀರು ಕಡಿಮೆ ಐತೆ ಅಂದ್ಬಿಟ್ಟು ಅದಕ್ಕೆ ಜಗ್ಗೆತ್ಕೊಂಬಂದೆ. ಈ ಥರ ನೋಡು, ಫ್ರೆಶ್ ಆಗೈತೆ ನೀರು. ಹಿಂದೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಡ್ಬೋದು. ಬಾಟ್ ಟಬ್ ನೋಡೋಣ ಆ ಕಡೆ ಹೋಗಕ್ಕೆ. ಮತ್ತೆ ಎಗರ್ಬೇಕಾ? ಇಲ್ಲೆಲ್ಲ ಎಗರ ಸೀನ್ ಇಲ್ಲ ಬ್ರೋ. ಹಂಗೆ ಜಾಗ ಇರಬೇಕಲ್ವಾ ಅಲ್ಲಿಂದ ಆತ ನೋಡು, ಆ ಕಡೆಯಿಂದ. ಬಟ್ ಅಲ್ಲಿ ನೀರು ಇಳಿಯೋಕ್ಕಾಗಲ್ಲ ಅಲ್ಲಿ. ಇಲ್ಲಿ ಅಂತ ಈಜಾಡೋದು. ಅಲ್ಲಿಂದ ಹಂಗೆ ಬರೋಣ. ಅಲ್ಲಿಂದ ಬರ್ಬೋದಾ? ಅಲ್ಲ ಬಂದ್ರೂ ಆ ಕಡೆ ಜಾಗ ಇಲ್ಲ ನೋಡು. ಓ ಆ ಕಡೆ ದಾಟ್ಬೇಕಾ? ಅದೇ ನೋಡ್ತಾ ಇದ್ದೀವಿ ಬ್ರೋ. ಈಜೋಡ್ಯಕ್ಕೆಲ್ಲ ಆಗಲ್ಲ ಬ್ರೋ. ಈಜೋಡಕ್ಕಾಗಲ್ಲ. ಈಜೆಲ್ಲ ನನಗೇನೋ ಡೌಟು, ಕೆಸರಲ್ಲೇ ತುಂಬ್ಕೊಂಡ್ಬಿಡ್ತೀವಿ ಅಂತ. ಈಜೆಲ್ಲ ಸೀನ್ ಇಲ್ಲ. ಜಾರ್ತಾ ಇದೆ. ಹಾಂ ಗೊತ್ತು, ಬಟ್ ಇವಾಗ ನೀರಿಲ್ಲ. ಅದೇ ಅಲ್ಲಲ್ಲಿ ಬಾಟ್ ಟಪ್ ಇದೆ. ಜಕೂಜಿ ಅಲ್ಲ, ಜಕೂಜಿಗೆ ಮೇಲಿಂದ ಬೀಳ್ಬೇಕು ನೀರು, ಅವಾಗೆ ಜಕೂಜಿ. ಇದು ಕೆಳಗಿಂದ ಬರ್ತದೆ. ನೋಡೋಣ ನೀರು ಎಲ್ಲಿ ಸಿಗುತ್ತೋ ಅಲ್ಲೇ ಒಂದೆರಡು ಚಂಬ ಹಾಕೋಣ. ಎಲ್ಲೇನ್ ಮಾಡ್ತೀರಾ? ಅಲ್ಲಿ ಏನ್ ಮಾಡಂಗ್ ಮೇಲೆ ಹೋಗ್ತೀನಿ. ಅಲ್ಲ ಅಲ್ಲಿ ಲ್ಯಾಂಡ್ ಆಗ್ತೀರಾ? ಅಲ್ಲೇ ಆಗ್ಬೇಕು, ಅಲ್ಲೇ ಆಗ್ಬೇಕು ನೀಟಾಗೆ. ಬ್ಯಾಟ್ಮನ್ ಯಾವ್ದ್ರಲ್ಲಿ ಬಿಟ್ರಿ ಈಗ? ಓ ಅಷ್ಟೇ ತೂತೆ ಮಾಡ್ಬಿಟ್ರು ಅಲ್ಲಿ. ತೊಳೆ ಸಿಂಗಣಿ ಸುಮ್ಮನೆ ಇಟ್ಕೊಂತಾರ ವಾಪಸ್ ಚೆನ್ನಾಗಿದೆ ಎಫೆಕ್ಟ್. ಹಂಗೆ ಎಸಿಬೋದು ಬ್ರೋ. 2 hours later. ಈಗ ಅಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಸರಿ ಇಲ್ಲ ಜಾಗ. ಈ ಕಡೆ ಬಂದಿದ್ದೀವಿ, ಅಲ್ಲಿ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಒಂದು ಡ್ರೋನ್ ಆರಿಸ್ಬಿಟ್ಟು ಸೈ ಏರಲ್ ವ್ಯೂ. ಏನು ಬ್ರೋ ಫುಲ್ ನೋಡಿ. ನಾನು ಲಾಸ್ಟ್ ಟೈಮ್ ಡ್ರೋನ್ ಆಡ್ಸಿದೆ ಯಾವಾಗ ಗೊತ್ತಾ? ಇದನ್ನ ಮುಟ್ಟಿದೆ ಆಕ್ಚುಲಿ. ಇದನ್ನ ಕಾಪಾಡಕ್ಕೆ ನೀರಿಗೆ ಮೂಕನ್ ಮನೆ ಫಾಲ್ಸು. ಕೊಡಿ ಇಲ್ಲಿ ಕೈ ಕೊಡಿ. ಬೇಜಾರಾಗ್ಬಿಟ್ಟಿದೆ, ಭಯ ಅಲ್ಲ ಬೇಜಾರಾಗ್ಬಿಟ್ಟಿದೆ.
ಎಲ್ಲ ಮೀನು ಹಿಡಿಯೋಣ ಅಂದ್ಬಿಟ್ಟು ಆಸೆ ಹುಟ್ಸ್ಬಿಟ್ಟು ಒಂದು ಮೀನು ಸಿಗ್ತಾ ಇಲ್ಲ. ಅಲ್ಲಿ ಮೀನಿಲ್ಲ, ಎಲ್ಲಾರು ಟ್ರೈ ಮಾಡ್ತಾವ್ರಲ್ಲಿ. ಮೀನಿದೆ ಸಿಗ್ತಾ ಇಲ್ಲ. ಮೀನಿದೆ, ಮೀನು ಕಾಣಿಸ್ತಾ ಇದೆ, ಮೇಲ್ ಬರ್ತಾ ಇದೆ ಅವಾಗವಾಗ. ಬಟ್ ನಾವು ಗಾಳ ಹಾಕಿದ್ರೆ ಮಾತ್ರ ಸಿಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹೋಗಿ ಈಗ ಇಲ್ಲಿ ಸ್ನಾನನೂ ಮಾಡೋಕ್ಕಾಗಲ್ಲ. ನಮ್ಮ ಸತೀಶ್ ಬ್ರೋ ಅವರ ಅದೃಷ್ಟ ಚೆನ್ನಾಗಿಲ್ಲ. ಇವಾಗಿನ ಸ್ನಾನ ಮಾಡಕ್ಕೆ ಹೋಗ್ತಾರಂತೆ, ಅವ್ರು ಹೋಗಿದ ತಕ್ಷಣ ಸಿಗುತ್ತೆ ನೋಡಿ. ಹಂಗೇನಣ್ಣ ಸಿಕ್ಕಿದ್ರೆ ಫಿಶಿಂಗೇ ಬಿಟ್ಬಿಡ್ತೀನಿ. ಈಗಲೂ ಮಾಡ್ತಾ ಇಲ್ಲ ನೀವು. ಬ್ರೋ ಹೆಂಗೆ ತಗೊಂಡು ಹೋಗೋಣ? ಸಚಿತ್ ಅವರೇ ಪಾತ್ರೆ ಹಂಗೆ ತಲೆ ಮೇಲೆ ದಬಾಕೊಂಡು ಹೋಗಿ. ಹೆಂಗ್ ಗೊತ್ತಾ ಕೇಳಿಲಿ, ಅವಲೇ ತಲೆ ಮೇಲೆ ಹಾಕೊಂಡ್ ಬಂದಿದ್ದು ದಬಾಕೊಂಡು, ಇವಾಗ ಕ್ಲೀನಾಗಿ ಇಟ್ಕೊಂಡು ಹೋಗಿ. ಓ ಮೀನ್ ಸಿಕ್ಬಿಡ್ತು ಅನ್ನಿ ಅವ್ರಿಗೆಲ್ಲ. ಮಾಡ್ಬೋದು ಹಂಗೆ. ಮೀನು ಅನ್ನಿ. ಸರಿ ಬನ್ನಿ, ಬರ್ತೀರಾ ನೀವು? ನಡ್ರಿ ಹೋಗೋಣ. ಹೆಂಗೆ ಬಂದಿದ್ದು ನಾವು? ಹಂಗೆ ಒಂದು ಹಂಗೆ ಎಗಿರ್ಬೇಕು ನೀವು. ಆ ಕಡೆ ಹಿಂಗೆ ಹೋಗ್ಬೋದಲ್ಲ? ಇದೆ, ನೀವು ಹಂಗೆ ಹೋಗಿ ನೋಡಿ. ಹಾಂ ನಡೀರಿ ಬ್ರೋ. ಹಿಂಗೆ ಬನ್ನಿ ಹಿಂಗೆ ಬಂದು ಹಂಗೆ ಹೋಗಿ. ಅದು ನೆಕ್ಸ್ಟ್ ತಿಂಗಳು ಬೇರೆ ಮಹಾರಾಷ್ಟ್ರ ಹೋಗ್ಬೇಕು ಟ್ರೆಕ್ಕಿಗೆ. ರೆಡಿ ಆಗಿರಿ ಟ್ರೆಕ್ಕಿಂಗ್ ವಿಡಿಯೋಸ್ಗೆ. ಮೋಸ್ಟ್ಲಿ ಬೈಕಲ್ಲೇ ಹೋಗ್ತೀವಿ ಅನ್ಕೋತೀನಿ. ನೋಡೋಣ ಯಾವ ಥರ ಆಗುತ್ತೋ ಆ ಥರ. ಅದೇ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬೇಕಷ್ಟೆ. ಹಿಂಗೆ ಇನ್ನೊಂದು ಜಾಗ ಇರ್ಬೋದು, ಇದ್ದರೆ ಹಿಂಗೆ ಇಳಿಬೋದು. ನೋಡವ. ಆಹಾ, ಪ್ಯಾಂಟ್ ಇಲ್ಲ ಅಂತಂದರೆ ಪ್ಯಾಂಟು ಶೂ ನೋಡಿ ಒಂಥರ ಸಣ್ಣ ಪುಟ್ಟ ಮುಳುಗಳೆಲ್ಲ ಚುಚ್ತಾ ಇರ್ತವೆ. ಬ್ರೋ ಇದೆಯಾ ಜಾಗ? ಅಯ್ಯಪ್ಪ. ಹಾಂ ನೋಡಿ ಅಲ್ಲಿ ಹೋಗೋದಂಗೆ. ಬ್ರೋ ಇಲ್ಲೊಂದು ಕಲ್ಲಿದೆ, ಕಲ್ ಮೇಲೆ ಕಾಲಿಡ್ಲಾ? ಕಲ್ ಮೇಲೆ ಕಾಲಿಟ್ಬಿಟ್ಟು ಹಿಂಗಾದ್ರೆ ಈಸಿ ಆಗುತ್ತಲ್ಲ. ಹಿಂಗೆ ಹತ್ತಲಿಕ್ಕಿಲ್ಲ. ಹಾಂ ಹಿಂಗೆ ಬಂದರೆ ಹಿಂಗೆ ನಡಿ. ಮೀನು ರೆಡಿ ಆಗ್ತಾ ಇದೆ. ಇನ್ನೊಂದ್ಸರಿ ಕೊನೆಗೆ ಬ್ರಾ? 4 ಸರಿ ತೊಳ್ದೆ. ಹಾಂ ಅದನ್ನ ಇಲ್ಲದ್ರೆ ಸ್ಮೆಲ್ ಇನ್ನೂ ಈಗ ಮನುಷ್ಯ ಇದು ಅರಿಶಿನ ಪುಡಿ ಹಾಕಿ ತೊಳ್ಬಿಟ್ರೆ ಕ್ಲೀನ್ ಆಗುತ್ತೆ. ಮಾಸ್ಟರ್ ಶೆಫ್. ಏನು ಬ್ರೋ ಇವತ್ತಿನ ಸ್ಪೆಷಲ್ ಇದು? ಕಷ್ಟಪಟ್ಟು ನಾವು ಕೆರೆ ಹಿಡಿದಿರೋ ಮೀನಲ್ಲಿ ಸಂಜಿತ್ ಅವರು ಅವರ ಸ್ವಂತ ಕೈಯಿಂದ ಮಾಡಿರೋ ಮಂಗಳೂರು ಮಸಾಲನ ಚೆನ್ನಾಗಿ ಬಳದಿ ತವಾ ಮೇಲೆ ಸುತ್ತಿ ಕೊಡ್ತಾರೆ. ತವಾ ಫ್ರೈ ಅನ್ಬಾಕ್ಸ್ ಕರ್ನಾಟಕ ಚಾನಲ್ ನೋಡ್ಕೊಂಬಿಡಿ. ಇಲ್ಲ ಮಾಡ್ತಿಲ್ಲ ನಾವು. ಮಾಡಿದ್ದಿಲ್ಲ? ಯಾಕೆ ಮಾಡಲ್ಲ ಇದು? ಹಂಗಾರೆ ಜಂಗ್ಲಿ ಮಟನ್ ಮಾತ್ರ ನೋಡಿ, ಇದು ನಿಲ್ಲೇ ನೋಡಿ ತೋರಿಸ್ತೀನಿ. ಮಾಡಲ್ವಾ ವಿಡಿಯೋ? ಮಾಡಿ ಮೀನ್ ತವಾ ಫ್ರೈ ಎಕ್ಸ್ಟ್ರಾ ಸಾಲ ಹಾಕಿ. ಎಕ್ಸ್ಟ್ರಾ ಸಾಲ ಬರುತ್ತೆ ಅಷ್ಟೇ. ಎಕ್ಸ್ಟ್ರಾ ಸಾಲ ಬರುತ್ತೆ ಅಂತ ಹೇಳ್ಬಿಡಿ ನಿಮ್ಮ ಜನಗಳಿಗೆ. UK ಎಕ್ಸ್ಟ್ರಾಸ್ ಚಾನಲ್ ಲಿಂಕ್ ಇರುತ್ತಲ್ಲ ಡಿಸ್ಕ್ರಿಪ್ಷನ್. ಟೆನ್ಷನ್ ತಂದ್ಬಿಡಿ. ಮೀನೆಲ್ಲ ಫೈನಲ್ ರೌಂಡ್ ತೊಳೆದಾಯಿತು. ಈಗೇನು ಮಾಡ್ತಾಯಿದ್ರು ಬ್ರಾ? ಮಸಾಲ ಹಾಕಬೇಕು. ಅಲ್ಲ ಈಗ ಮತ್ತೆ ನೀರು ನೀರಾ? ಓಕೆ ಫೈನಲ್. ಹಾಂ ಸೊ ಮೀನೆಲ್ಲ ಆಗಲೇ ಚೆನ್ನಾಗಿ ವಾಶ್ ಆಯಿತು. ಈಗ ಮ್ಯಾರಿನೇಟ್ ಮಾಡಬೇಕು ಮಸಾಲದಲ್ಲಿ. ಸೊ ಈ ವಿಡಿಯೋನ ಯಾಕೆ ಅನ್ಬಾಕ್ಸ್ ಕರ್ನಾಟಕದಲ್ಲಿ ಆಗ್ದಿರಾ ಎಕ್ಸ್ಟ್ರಾದಲ್ಲಿ ಆಗ್ತಾ ಇದೀವಿ ಅಂದರೆ ಇದು ನಮ್ದಲ್ಲ ರೆಸಿಪಿ. ಸೊ ನಾವೇನು ಅಡುಗೆ ಮಾಡ್ತಿಲ್ಲ, ಸುಮ್ಮನೆ ಈ ಮಸಾಲ ಇರೋ ರೆಡಿಮೇಡ್ ಮಸಾಲ ಕಲಿಸ್ಬಿಟ್ಟು ಆಗ್ತಾ ಇರೋದು. ಸೊ ಮಸಾಲ ಬಂದ್ಬಿಟ್ಟು ನಾವು ವಿಡಿಯೋ ಮಾಡಿದ್ವಿ ಗೊತ್ತಾ, ಕುಮಾರಸ್ವಾಮಿ ಲೇಔಟಲ್ಲಿ ಫಿಶ್ ತವಾ ಫ್ರೈ. ಅವ್ರ ಹೆಸರೇನು? ವೀರನ್. ಈ ಕಡೆ ತುಂಬ ಬೆಳಪಡ ಮತ್ತೆ ಫಸ್ಟ್ ಇಂದನಾ? ಇಲ್ಲ ಈ ಮಸಾಲ ಮಾಡಿ ಇರಲಿ. ನಿಲ್ಕೊಳ್ರಿ ಹಂಗೆ ಕನ್ಫ್ಯೂಸ್ ಆಗಿದೆ. ಹಾಂ ಹಂಗೆ ಸೊ ಈ ಮಸಾಲ ಬಂದ್ಬಿಟ್ಟು ರೆಡಿಮೇಡ್ ಮಸಾಲ ನಾವು ಮಾಡಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಸಾಲ ಆಗ್ತಾ ಇದೀವಿ. ಸೊ ನಾವು ಕುಮಾರಸ್ವಾಮಿ ಲೇಟಲ್ಲಿ ಒಂದು ವಿಡಿಯೋ ಮಾಡಿದ್ವಲ್ಲ, ಫಿಶ್ ತವಾ ಫ್ರೈ ವೀರನ್ ಅಂತ. ಸೊ ವಾಟರ್ ಟ್ಯಾಂಕ್ ಹತ್ರ ಅವ್ರದ್ದು ಮಸಾಲ ಸಖತ್ ಇಷ್ಟ ಆಗ್ಬಿಟ್ಟಿತ್ತು ಮೀನು ಎಲ್ಲರಿಗೂ. ಸೊ ನಮ್ಮ ಹುಡುಗರಿಗೆ ಇಲ್ಲಿರೋರ್ಗೂ ಎಲ್ಲರಿಗೂ ತಿನ್ಸೋಣ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ತೊಗೊಂಡು ಬಂದೆ 1 kg. ಸೊ ಫುಲ್ಲು ಖುಷಿ ಆಗ್ಬಿಟ್ಟಿದ್ರು. ಅಲ್ಲಿ ತುಂಬ ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮಾತಾಡ್ಸ್ಬಿಟ್ಟು ಮಸಾಲೆ ತಂದಿದ್ದೀವಿ. ಇದು ನೀಟಾಗಿ ಹಚ್ಬಿಟ್ಟು ಇವಾಗ ಸಂಜೆ ಮಾಲಿಶ್ ಮಾಡ್ತಾರೆ ಮೀನಿಗೆ. ಮಸಾಲ ಅಲ್ಲ ಗೈಸ್, ಅದೇ ನಾವು ಮಾಡಿದ್ದಲ್ಲ, ಅದಕ್ಕೆ ಬರ್ತಾರದು. ಹಚ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಫುಲ್ ಉಯ್ದ್ಬಿಡಿ. ಸಾಕು ಜಾಸ್ತಿ ಆಗಲ್ಲ. ಜಾಸ್ತಿ ಇರಲಿ, ಹಾಕೊಂಡು ನೋಡ್ಕೊಂಡ ಅರ್ಧ ಹಾಕು ಮಸಾಲೆ ಇಕ್ಲಿ. ಏನು ತವಾಮನ್ ಮಾಡೋಣ ಒಂಥರನೇ ಚೆನ್ನಾಗಿರುತ್ತೆ. ಮಾಡೋಣ. ಈ ಮಸಾಲೆ ಇದೆಯಲ್ಲ ಗಗನ್, ತಿರ್ಗಾ ತವ ಮೇಲೆ ಹಾಕ್ಬಿಟ್ಟೆ 2 ಈರುಳ್ಳಿ ಹಾಕ್ಬಿಟ್ಟೆ ಫ್ರೈ ಮಾಡ್ಬಿಟ್ಟು ಕೊಡ್ತಾನೆ.
ಅದ್ಕೊಂಡು ಚಟ್ನಿ ಥರ ಸಾಕಾದಾಗಿದೆ ಮಾಡಿ ಬ್ರೋ. ಸಕ್ಕ ಸ್ಪೈಸಿ ಮಸಾಲ ಇದು, ಅದಕ್ಕೆ ಸ್ವಲ್ಪನೇ ಹಾಕೊಂಡು ಟ್ರಯಲ್ ಮಾಡೋಣ. ನೋಡಿ ಗೈಸ್ ಎಷ್ಟು ಕ್ಯಾಮ್ರಾ ನೋಡಿ, 1 2 4 ಸತ್ ಮೇಲೆ ಇದಕ್ಕೆ ಟೆನ್ಷನ್ ಸಿಗ್ತಾ ಇರೋದು. ಬದುಕಿದಾಗ ಬೆಲೆ ಇರಲಿ, ಬದುಕ್ದಾಗ ಒಂಚೂರು ಬೆಲೆ ಕೊಟ್ಟಿಲ್ಲ, ಯಾರೂ ಬೆಲೆ ಕೊಟ್ಟಿಲ್ಲ. ಸಂಜಿತ್ ಅವ್ರು ನೋಡಿ ಬದುಕ್ದಾಗ ಕಾಣಿಸ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಈಗ ಕಾಣಿಸ್ತದೆ, ಕಣ್ಮುಂದೆ ಇದೆ, ಅದಕ್ಕೆ ಕ್ಲೀನ್ ಆಗಿ ಮಸಾಜ್ ಮಾಡ್ತಾವ್ರೆ ನಮ್ಮ ಸಂಜಿತ್ ಅವರು. ಎಲ್ಲರಿಗೂ ಸತ್ ಮೇಲೆ ಬೆಲೆ, ಬದುಕಿದಾಗ ಅವ್ರನ್ನ ಯಾರು ಕೇರೆ ಮಾಡಲ್ಲ, ಸತ್ ಮೇಲೆ ಕೇರ್ ಮಾಡ್ತಾರೆ ಪಾಪ, ಅವ್ರಿಗೆ ಗೊತ್ತಾಗಲ್ಲ ಗೊತ್ತಿರೋ. ಎಷ್ಟು ಅವರ್ ಬ್ರೋ ಮ್ಯಾರಿನೇಟಿನ? ಒಂದ್ 2-3 ಅವರ್ ಮ್ಯಾರಿನೇಟ್ ಮಾಡಕ್ ಬಿಟ್ಬಿಟ್ಟು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ತಗೊಂಡು ಮತ್ತೆ ಫಿಶ್ ತವಾ ಸ್ಟಾರ್ಟ್ ಮಾಡ್ತೀವಿ. ಈಗ ಮಧ್ಯಾಹ್ನದ ಊಟಕ್ಕೆ ರೈಸು, ಬೇಳೆ ಸಾರು, ಹಾಫ್ ಬಾಯ್ಲ್ಡು ಎಲ್ಲ ರೆಡಿ ಆಗ್ತಾ ಇದೆ. ತಿಂದ್ಬಿಟ್ಟು ಸಿಗ್ತೀವಿ. ಅಲ್ಲಿ ನೋಡಿ ಇಲ್ಲೆಲ್ಲ ಹಾಫ್ ಬಾಯ್ಲ್ಡ್ ಆಗ್ತಾ ಇದ್ದಾರೆ. ಓಕೆ ಸಾಕ್ಬಿಡ. ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ಹಾಫ್ ಬಾಯ್ಲ್ಡ್. ಅಲ್ಲೇ ಇದೆ, ಇಲ್ಲೇ ಇದೆ ಸಾಂಬಾರು, ಇಲ್ಲೇ ಇದೆ.